ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಹೌದು ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ ಗೊಂದಲ ಅನ್ನೋದು ಉಂಟಾಗಿದೆ. ಸೊ ಯಾವುದು ಕಾರಣ ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಮತ್ತೊಮ್ಮೆ ಕೇಂದ್ರದಲ್ಲಿ BJP ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಬರ್ತೀವಿ ಅಂದ್ಕೊಂಡು ಭರವಸೆಯಲ್ಲಿದ್ದರು. ಅಂದರೆ 20 ಸ್ಥಾನನ ನಾವು ಗೆಲ್ತೀವಿ ಅಂದ್ಕೊಂಡಿದ್ರು. ಬಟ್ ಇವಾಗ 9 ಸ್ಥಾನದಲ್ಲಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಕೊಟ್ಟಿರುವ 5 ಯೋಜನೆಗಳು ಅಂದರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಲ್ವಾ ಅನ್ನೋದು ಸಾಕಷ್ಟು ಮಹಿಳೆಯರಿಗೆ, ಯಾರೆಲ್ಲ ಫ್ರೀ ಯೋಜನೆಗಳನ್ನ ತಗೋತಾ ಇದ್ದಾರೆ ಅವ್ರಿಗೆ ಸಾಕಷ್ಟು ಡೌಟ್ಸ್ಗಳು ಬಂದಿದೆ. ಹಾಗಾಗಿ ನೀವು ಈ ವಿಡಿಯೋ ನೋಡಿದಾಗ ನಿಮಗೆ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ನೇಹಿತರೆ, ಏನು ರಾಜ್ಯ ಸರ್ಕಾರದಿಂದ ಏನು ಆನ್ಸರ್ ಬಂದಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ವಿಡಿಯೋ ನೀವೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ತಿಳಿಯುತ್ತೆ. ಹೌದು ಸ್ನೇಹಿತರೆ, ಇವಾಗ ಮತ್ತೊಮ್ಮೆ BJP ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸೋತಿರೋ ಕಾರಣ ಕಾಂಗ್ರೆಸ್ ವಿರುದ್ಧ ಪಕ್ಷ ಅಂದರೆ BJP ಮತ್ತೊಂದು ಪಕ್ಷಗಳು ಅವು ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಏನಂದರೆ, ನೀವು ಕೊಟ್ಟಿರೋ 5 ಗ್ಯಾರಂಟಿ ಯೋಜನೆಗಳು ಏನೂ ಯೂಸ್ ಇಲ್ಲ. ನೀವು ಕೊಟ್ಟಿರುವ 5 ಯೋಜನೆಗಳು ಜನರಿಗೆ ಉಪಯುಕ್ತ ಆಗಿದ್ದರೆ, ಯೂಸ್ ಅನ್ನೋದಾಗಿದ್ದರೆ ಮತ್ತೊಮ್ಮೆ ಕೇಂದ್ರದಲ್ಲಿ ನಿಮ್ಮ ಕಾಂಗ್ರೆಸ್ನ ಗೆಲ್ಲಿಸ್ತಾ ಇದ್ರು. ಸೊ ಹಾಗಾಗಿ ಯೋಜನೆಗಳು ಏನು ಲೆಕ್ಕಕ್ಕಿಲ್ಲ ಅನ್ನೋ ಟೀಕೆನ ಮಾಡ್ತಾ ಇರೋ ಕಾರಣ ರಾಜ್ಯ ಸರ್ಕಾರದಿಂದ ಏನು ಆನ್ಸರ್ ಬಂದಿದೆ ಅಂದರೆ ಸ್ನೇಹಿತರೆ, ನಾವು 2019 ಲೋಕಸಭೆ ಚುನಾವಣೆಯಲ್ಲಿ ಬರೀ ಒಂದೇ ಸ್ಥಾನ ತಗೊಂಡಿದ್ದೋ, ಇವಾಗ 9 ಸ್ಥಾನನ ನಾವು ಗಳಿಸಿದ್ದೀವಿ. ಸೊ ಹಾಗಾಗಿ ಜನರು ನಮ್ಮನ್ನು ಕೈ ಬಿಟ್ಟಿಲ್ಲ. ಹಾಗಾಗಿ ನಾವು ಯೋಜನೆಗಳನ್ನ ಸ್ಟಾಪ್ ಮಾಡಲ್ಲ. ಅಂದರೆ ಸ್ಟಾಪ್ ಮಾಡಬೇಕೋ ಮಾಡಬಾರ್ದೋ ಅನ್ನೋದನ್ನ ಡಿಸಿಷನ್ ತೊಗೊಂಡು ನಾವು ನಂತರ ನಮಗೆ ಆನ್ಸರ್ನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಏನಂತ ಹೇಳಿದೆ ಅಂತಂದರೆ, ನಾವೆಲ್ಲೂ ಕೂಡ ಯೋಜನೆಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ನಾವು ಹೇಳಿಲ್ಲ. ಸೊ ಅಲ್ಲಿ ತನಕ ನೀವು ಜನರು ವೆಯ್ಟ್ ಮಾಡಬೇಕಾಗುತ್ತೆ. ಎಷ್ಟು ಕಂತುಗಳ ಹಣ ಬರುತ್ತೋ ಅಷ್ಟನ್ನು ನೀವು ರಿಸೀವ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಡಿಸಿಷನ್ ತಗೊಂಡು ಯೋಜನೆಗಳನ್ನ ಏನಾದರೂ ಸ್ಟಾಪ್ ಮಾಡಿದ್ರೆ ನಮಗೆ ಮೀಡಿಯಾದಿಂದನೇ ಹೇಳ್ತೀವಿ, ನಿಮಗೆ ತಿಳಿಸ್ತೀವಿ. ಯೋಜನೆಗಳು ಸ್ಟಾಪ್ ಆಗಿದೆ, ಯಾವ ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ಅಲ್ಲಿ ತನಕ ಎಷ್ಟು ಅಮೌಂಟ್ ಬರುತ್ತೋ ಏನು ಬರುತ್ತೋ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ಯಾಕಂದರೆ ವಿರುದ್ಧ ಪಕ್ಷ ಏನು ಹೇಳ್ತಿರೋದು ಅಂತಂದರೆ, ಈಗ ಜನರಿಗೆ 10 ಕಂತು ಬಿಡುಗಡೆಯಾಗಿದೆ. 10 ಕಂತು ಅಂದರೆ ನೀವು 20,000ನ ನೀವು ರಿಸೀವ್ ಮಾಡ್ಕೊಂಡಿದ್ರೆ 20,000 ನಿಮಗೆ ತಲುಪಿದ್ರೂ ಕೂಡ ನೀವು ನಮಗೆ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅಂದರೆ ನಿಮಗೆ ಕೊಟ್ಟಿರೋ ಯೋಜನೆಗಳು ನಿಮಗೆ ಯೂಸ್ ಇಲ್ಲ ಅಂದ್ಬಿಟ್ಟು ವಿರುದ್ಧ ಪಕ್ಷಗಳು ತಿಳಿಸ್ತಾ ಇದೆ. ಒಂದು ಲೆಕ್ಕ ನೋಡಿದ್ರೆ ಅದೇ ರೀತಿ ಅನಿಸಿದೆ ಸ್ನೇಹಿತರೆ. ಯಾರಿಗೆಲ್ಲ ಯೂಸ್ ಆಗಿದೆ ಅಂತಂದರೆ, ಕಾಂಗ್ರೆಸ್ ಕೊಟ್ಟಿರುವ 5 ಗ್ಯಾರಂಟಿ ಯೋಜನೆಗಳು ಜನರಿಗೆ ಯೂಸ್ ಆಗಿದೆ ಅನ್ನೋದಾಗಿದ್ದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. ಸೊ ಇವಾಗ BJP ಬಂದಿರೋ ಕಾರಣ ಸಾಕಷ್ಟು ಡೌಟ್ಸ್ಗಳು ಅವ್ರಿಗೂ ಕೂಡ ಬಂದಿದೆ. ಯಾಕಂದರೆ ಯೋಜನೆಗಳು ಕೈ ಹಿಡ್ದಿಲ್ವೇನೋ ಅನ್ನೋದು ಡೌಟ್ಸ್ಗಳು ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಗೆಲ್ಲದ ಕಾರಣ ಈ ಯೋಜನೆಗಳನ್ನ ಸ್ಟಾಪ್ ಮಾಡ್ತಾರೆ ಅಂದ್ಬಿಟ್ಟು ವಿರುದ್ಧ ಪಕ್ಷಗಳು ತುಂಬ ಟೀಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಹೇಳ್ತಾ ಇರೋದೇನೆಂದರೆ, ನಾವೆಲ್ಲೂ ಕೂಡ ಯೋಜನೆಗಳನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿಲ್ಲ. ಏನಾದ್ರು ಯೋಜನೆಗಳನ್ನ ಸ್ಟಾಪ್ ಮಾಡೋದಿದ್ದರೆ ನಿಮಗೆ ತಿಳಿಸ್ಕೊಡ್ತೀವಿ ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಈ ಆನ್ಸರ್ ಬಂದಿದೆ. ಸೊ ಹಾಗಾಗಿ ಎಲ್ಲಿ ತನಕ ಯೋಜನೆಗಳು ದುಡ್ಡು ಬರುತ್ತೋ ಅಲ್ಲಿ ತನಕ ನೀವು ಹಣನ ರಿಸೀವ್ ಮಾಡ್ಕೊಳ್ಳಿ. ಯೋಜನೆಗಳು ಸ್ಟಾಪ್ ಆದಮೇಲೆ ಹೊಸ ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ತೊಗೊಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.